ನಮಸ್ಕಾರ ವೀಕ್ಷಕರೇ. ನಕ್ಷತ್ರಗಳ ಜ್ಞಾನದ ಅಮೃತವನ್ನು ಉಣಬಡಿಸುವ ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ರಾಶಿಚಕ್ರದ ರಾಜ, ಶೌರ್ಯದ ಸಂಕೇತ, ಸಾಕ್ಷಾತ್ ಸೂರ್ಯದೇವನ ಆಧಿಪತ್ಯವಿರುವ ರಾಶಿಯೇ ಸಿಂಹರಾಶಿ. ಕಾಡಿಗೆ ಸಿಂಹ ಹೇಗೆ ರಾಜನೋ ಹಾಗೆಯೇ ಈ ರಾಶಿಯವರು ಹೋದ ಕಡೆಯಲ್ಲೆಲ್ಲ ತಮ್ಮದೇ ಆದ ಪ್ರಭಾವ ಬೀರುತ್ತಾರೆ. ಹಾಗಾದ್ರೆ ಈ ರಾಶಿಯವರ ಅಸಲಿ ಗುಣಗಳೇನು? ಇವರ ಯಶಸ್ಸಿನ ರಹಸ್ಯವೇನು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ರಾಶಿಯವರ ವ್ಯಕ್ತಿತ್ವದ ಆಳವಾದ ಪರಿಚಯ ಮಾಡಿಕೊಳ್ಳೋಣ. ಈ ರಾಶಿಯವರಲ್ಲಿ ನಾವು ಕಾಣುವ ಅದ್ಭುತ ಗುಣಗಳೆಂದರೆ, ಇವರು ಹುಟ್ಟು ನಾಯಕರು. ಗುಂಪಿನಲ್ಲಿ ಇವರು ಎಲ್ಲರಿಗಿಂತ ಭಿನ್ನವಾಗಿ ಕಾಣುತ್ತಾರೆ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ. ಇವರ ನಡೆನುಡಿಯಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯವಿರುತ್ತದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಆತ್ಮವಿಶ್ವಾಸ ಇವರಲ್ಲಿ ಮನೆ ಮಾಡಿರುತ್ತದೆ. ಇವರು ಅತೀ ಹೆಚ್ಚು ದಾನಗುಣವುಳ್ಳವರು. ಸಹಾಯ ಕೇಳಿ ಬಂದವರನ್ನು ಇವರು ಎಂದಿಗೂ ಬರಿಗೈಲಿ ಕಳುಹಿಸುವುದಿಲ್ಲ. ಸ್ನೇಹ ಇರಲಿ ಅಥವಾ ಪ್ರೀತಿ ಇರಲಿ, ಇವರು ಒಮ್ಮೆ ಕೈ ಹಿಡಿದರೆ ಅದನ್ನು ಬಿಡುವುದಿಲ್ಲ. ಇವರ ಪ್ರಾಮಾಣಿಕತೆ ಇವರ ದೊಡ್ಡ ಶಕ್ತಿ. ಸೂರ್ಯನ ಪ್ರಭಾವ ಇರುವುದರಿಂದ ಇವರು ರಾಜಕೀಯ, ಆಡಳಿತಾತ್ಮಕ ಸೇವೆ, ಸಿನಿಮಾ ಕ್ಷೇತ್ರ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡುತ್ತಾರೆ. ಇವರು ಕೈ ಕೆಳಗೆ ಕೆಲಸ ಮಾಡುವವರಿಗಿಂತ ಅಧಿಕಾರ ನಡೆಸುವ ಸ್ಥಾನದಲ್ಲಿರಲು ಇಷ್ಟಪಡುತ್ತಾರೆ. ಹಣದ ವಿಷಯದಲ್ಲಿ ಇವರು ತುಂಬಾ ಉದಾರಿಗಳು. ಅದ್ಧೂರಿ ಜೀವನಕ್ಕಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಆದರೆ ಅಷ್ಟೇ ವೇಗವಾಗಿ ಸಂಪಾದಿಸುವ ಸಾಮರ್ಥ್ಯವೂ ಇವರಿಗಿದೆ. ಈ ರಾಶಿಯವರು ಪ್ರೀತಿಯಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ. ತಮ್ಮ ಸಂಗಾತಿಯನ್ನು ರಾಣಿಯಂತೆ ಅಥವಾ ರಾಜನಂತೆ ನೋಡಿಕೊಳ್ಳುತ್ತಾರೆ. ಆದರೆ ಸಂಗಾತಿ ತಮ್ಮ ಮಾತನ್ನು ಕೇಳಬೇಕು ಎಂಬ ಪ್ರವೃತ್ತಿ ಇವರಲ್ಲಿ ಸ್ವಲ್ಪ ಹೆಚ್ಚಿರುತ್ತದೆ. ಬೆಳಕಿದ್ದಲ್ಲಿ ನೆರಳು ಇರುವಂತೆ ಇವರಲ್ಲಿ ಕೆಲವು ಸುಧಾರಿಸಿಕೊಳ್ಳಬೇಕಾದ ಗುಣಗಳಿವೆ. ಇವರನ್ನು ಯಾರಾದರೂ ಕಡೆಗಣಿಸಿದರೆ ಅಥವಾ ಇವರ ಮಾತಿಗೆ ಬೆಲೆ ಕೊಡದಿದ್ದರೆ ಇವರು ಬಹಳ ಬೇಗ ಕೆರಳುತ್ತಾರೆ. ಅಹಂ ಇವರ ದೊಡ್ಡ ಶತ್ರು. ಇವರು ಅಂದುಕೊಂಡಿದ್ದೇ ಆಗಬೇಕು ಎಂಬ ಹಠ ಇವರಲ್ಲಿ ಹೆಚ್ಚಿರುತ್ತದೆ. ಇದು ಕೆಲವೊಮ್ಮೆ ಇತರರಿಗೆ ತೊಂದರೆ ನೀಡಬಹುದು. ಇವರು ಸದಾ ಇತರರು ತಮ್ಮನ್ನು ಹೊಗಳಬೇಕೆಂದು ಬಯಸುತ್ತಾರೆ. ಸುಳ್ಳು ಹೊಗಳಿಕೆಗೆ ಮರುಳಾಗುವ ಸಾಧ್ಯತೆ ಇವರಲ್ಲಿ ಹೆಚ್ಚು. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಸೂರ್ಯನನ್ನು ಪ್ರಸನ್ನಗೊಳಿಸುವುದು ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ, ಕೋಪ ಕಡಿಮೆಯಾಗುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂವು ಹಾಕಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಈ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಸಿಂಹರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗಬಹುದು. ಇದನ್ನು ನಿಯಂತ್ರಿಸಲು ಮತ್ತು ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಅಥವಾ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಅತ್ಯಂತ ಶ್ರೇಷ್ಠ. ಇದು ಶತ್ರು ಬಾಧೆಯನ್ನು ಕಡಿಮೆ ಮಾಡಿ ಗೌರವವನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿಯವರಲ್ಲಿರುವ ಹಠಮಾರಿ ಸ್ವಭಾವ ಮತ್ತು ಅಹಂಕಾರವನ್ನು ಕಡಿಮೆ ಮಾಡಲು ದಾನವು ಉತ್ತಮ ಮಾರ್ಗ. ಭಾನುವಾರಗಳಂದು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗೋಧಿಯನ್ನು ದಾನ ಮಾಡಿ. ಕೆಂಪು ಬಟ್ಟೆ ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡುವುದು ಮಂಗಳಕರ. ನಿಮ್ಮ ಆತ್ಮವಿಶ್ವಾಸ ಕುಗ್ಗುತ್ತಿದ್ದರೆ ಅಥವಾ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುತ್ತಿದ್ದರೆ ತಜ್ಞ ಜ್ಯೋತಿಷ್ಯರ ಸಲಹೆ ಮೇರೆಗೆ ಮಾಣಿಕ್ಯ ರತ್ನವನ್ನು ಚಿನ್ನದ ಉಂಗುರದಲ್ಲಿ ಧರಿಸಬಹುದು. ಇದು ನಿಮ್ಮಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕತೆಯನ್ನು ತರುತ್ತದೆ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಮೌನಕ್ಕೆ ಆದ್ಯತೆ ಕೊಡಿ. ಇದು ನಿಮ್ಮ ಸಂಬಂಧಗಳನ್ನು ಕೆಡದಂತೆ ಕಾಪಾಡುತ್ತದೆ. ಸಿಂಹರಾಶಿಯವರು ಟೀಕೆಯನ್ನು ಸಹಿಸುವುದಿಲ್ಲ. ಆದರೆ ಇತರರ ರಚನಾತ್ಮಕ ಟೀಕೆಗಳನ್ನು ಸ್ವೀಕರಿಸುವುದು ನಿಮ್ಮ ಬೆಳವಣಿಗೆಗೆ ಸಹಾಯಕ. ಸೂರ್ಯನು ತಂದೆಯ ಕಾರಕ. ಹಾಗಾಗಿ ತಂದೆಯವರನ್ನು ಗೌರವಿಸುವುದು ಮತ್ತು ಅವರ ಆಶೀರ್ವಾದ ಪಡೆಯುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹರಾಶಿಯವರು ಧೈರ್ಯವಂತರು, ಶಕ್ತಿಶಾಲಿಗಳು. ನಿಮ್ಮದು ಸಿಂಹರಾಶಿಯಾಗಿದ್ದರೆ ಅಥವಾ ನಿಮ್ಮ ಪರಿಚಯದವರು ಸಿಂಹರಾಶಿಯವರಾಗಿದ್ದರೆ ಈ ಗುಣಗಳು ಎಷ್ಟು ಹೊಂದಿಕೊಳ್ಳುತ್ತವೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿಕರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ.